ಒಕ್ಕೂಟದಿಂದ ಅವ್ರನ್ನ ಬಹಿಷ್ಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ತುಂಬಾ ಬೇಜಾರಾಗಿದೆ ನಮ್ಮ ಜನಕ್ಕೆ. ಬಡವರಾಗೇ ಇದ್ದಾರೆ, ಬಂಡವಾಳಶಾಹಿಗಳ ಪರ ವರ್ತನೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಅದನ್ನ ವ್ಯವಹಾರ ಮಾಡ್ಕೊಳ್ತಿದ್ದಾರೆ. ಮೂಡಿಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟು ಇದು ಗಿರಿಜನ SC STಗೆ ಒಟ್ಟು 8 ಮಳಿಗೆಗಳನ್ನು ಮೀಸಲಾಗಿಟ್ಟು ಅದರಲ್ಲಿ 2 ಪರಿಶಿಷ್ಟ ಪಂಗಡದವರಿಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಾರ್ಯದರ್ಶಿ ಅವರಿರ್ಬೋದು, ಪಟ್ಟಣ ಪಂಚಾಯತಿ ಸದಸ್ಯರುಗಳಿರ್ಬೋದು, ಅವರ ನಮ್ಮ SC ST ಬಗ್ಗೆ ಅದ್ರ ಬಗ್ಗೆ ಯಾವುದೋ ಕಾಳಜಿ ವಹಿಸ್ತಾಯಿಲ್ಲ. ಅದನ್ನೆಲ್ಲ ಒಳಬಾಡಿಗೆಲ್ಲ ಕೊಟ್ಕೊಂಡು ಅದನ್ನು ವ್ಯವಹಾರ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ನಮ್ಮ SC ST ಅವರಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಳಿಗೆಗಳಲ್ಲಿ ಯಾವುದೇ ಒಂದು ಮುಂದೆ ಬಂದು ಮಳಿಗೆಯನ್ನು ಪಡೆಯೋದಕ್ಕೋಸ್ಕರ ಯಾವುದೋ ಅವಕಾಶ ಸಿಗೋದಿಲ್ಲ. ಅದರ ಬಗ್ಗೆ ನಮಗೆ ನಮ್ಮ SC ST ಅವರಿಗೆ ತುಂಬ ಅನಾನುಕೂಲ ಆಗಿದೆ, ತೊಂದರೆಯೂ ಕೂಡ ಆಗಿದೆ. ಈ ಮೀಸಲಾತಿ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿ ಕೊಟ್ಟರು, ಆ ಮೀಸಲಾತಿಗೆ ತಕ್ಕನಾಗಿ ಜನಪ್ರತಿನಿಧಿಗಳು ಇಲ್ಲಿ ಕೆಲಸ ಮಾಡ್ತಿಲ್ಲ. ಬಾಬಾ ಸಾಹೇಬರು ಹೇಳಿದ್ದು ಮೀಸಲಾತಿ ಅಂದರೆ ಏನು ಜನಸಂಖ್ಯೆ ಅನುಗುಣವಾಗಿ ಅಲ್ಲಿರುವಂಥ SC ST ಆಗಿರ್ಬೋದು ಆ ಜನನ ಮೇಲೆತ್ತುವಂಥ ಕೆಲಸವನ್ನು ಈ MLAಗಳು ಮಾಡಬೇಕಿತ್ತು. ಆದರೆ ಈ MLAಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂದರೆ ಅವರು ಬಂಡವಾಳಶಾಹಿಗಳ ಪರ ವರ್ತನೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಏನು ನಮ್ಮ ಕ್ಷೇತ್ರ ಮೀಸಲಾತಿ ಆಗಿದೆ, ಮೀಸಲು ಕ್ಷೇತ್ರವಾಗಿದೆ. ಆದರೆ ಅವತ್ತಿಂದ ಇವತ್ತಿನ ತನಕ ಕೂಡ ಬಡವರಾಗೇ ಇದ್ದಾರೆ. ಯಾವುದೇ ಹಳ್ಳಿ ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಂಥ MLAಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಶ್ರೀಮಂತರ ಪರ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಏನಂದರೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಾಗ ಕಾಯ್ದಿರಿಸಿದೆ, ಆದರೂ ಕೂಡ ಒಂದು 10 ವರ್ಷ ಆದರೂ ಕೂಡ ಅಲ್ಲಿ ನಿರ್ಮಾಣವಾಗ್ತಿಲ್ಲ. ಯಾಕೆಂದರೆ ಈಗ ಈ MLAಗಳು ಏನು ತಿಳ್ಕೊಂತಾರೆ ಅಂದರೆ ನಾನು ಅಂಬೇಡ್ಕರ್ ಭವನ ಮಾಡಿದ್ರೆ ನನ್ನ ನೆಕ್ಸ್ಟ್ ಸೋಲಿಸ್ತಾರೆ ಅನ್ನೋ ಒಂದು ಅವ್ರ ಏನು ಮನಸ್ಸಿದೆ, ಆ ಮನಸ್ಸನ್ನ ತೆಗೆದು ಎಸಿಬೇಕು. ಆಗ ಮಾತ್ರ ಇಲ್ಲಿ ಅಂಬೇಡ್ಕರ್ ಭವನ ಆಗಲಿ, ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಆಗಲಿ ಎಲ್ಲ ಆಗುತ್ತೆ. ಯಾಕಂದರೆ ವಿಶ್ವನೇ ಒಪ್ಪಿದೆ, ಅಂಬೇಡ್ಕರ್ ಜ್ಞಾನನ ಒಪ್ಪಿರ್ಬೇಕಾರೆ ನಮ್ಮ ಮೂಡಿಗೆರೆ ಕ್ಷೇತ್ರದ MLAಗಳು ಯಾಕೆ ಒಪ್ಪಿಲ್ಲ? ಅದು ವಿಪರ್ಯಾಸ ಆಗಿದೆ. ಮುಂದಿನ ದಿನಗಳಲ್ಲಿ ಈ MLAಗಳು ಎಲ್ಲಾದರೂ ಅಂಬೇಡ್ಕರ್ ಭವನ ಆಗಿರಲಿ, ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವಾಗಿದ್ದಲ್ಲಿ ಎಲ್ಲಾದರೂ ಅವರ ನಿರ್ಲಕ್ಷ್ಯ ತೋರಿಸಿದ್ರೆ 2028 ಚುನಾವಣೆ ಬರುತ್ತಲ್ಲ, ಅವಾಗ ನಮ್ಮ ಒಕ್ಕೂಟದಿಂದ ಅವ್ರನ್ನ ಬಹಿಷ್ಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಸೋಲಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ MLAಗಳು ಕೂಡ ಎಚ್ಚೆತ್ಕೊಳ್ಬೇಕು, ಬಡವ್ರ ಪರ ಕಾಳಜಿ ವಹಿಸಲಿ. ಯಾಕಂದರೆ 53 ಆಗಿರ್ಬೋದು, 57 ಆಗಿರ್ಬೋದು, ಬಡವರಿಗೆ ಸಿಗೋಂಥದ್ದು ಕೇವಲ 1 ಎಕರೆ 2 ಎಕರೆಗೆ 53, 57 ಅರ್ಜಿ ಹಾಕಿರ್ತಾರೆ. ಆದರೂ ಕೂಡ ಇವತ್ತವರೆಗೂ MLAಗಳು ಅದನ್ನು ಮಂಜೂರು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾಕಂದರೆ ನಮಗೆ ಹಳ್ಳಿಗಳಿಗೆ ಹೋದಾಗ ಬೇಜಾರಾಗುತ್ತೆ. ಯಾಕಂದರೆ 94C ಆಗಿರ್ಬೋದು, ಎಲ್ಲೇ ಕೂಡ ಬಡವರಿಗೆ ಒಂದು ಹಕ್ಕುಪತ್ರ ಸಿಕ್ಕಿಲ್ಲ. ಅಂಥವನ್ನ MLAಗಳು ಈಗ ಆಸ್ತಿ ಕೊಡೋಕ್ಕಾಗಲ್ಲ, ಒಡವೆ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವರು ಮನೆಗೆ ಒಂದು ಹಕ್ಕುಪತ್ರ ಕೊಟ್ಟೆ ಅವ್ರು ಬದುಕಂತಾರೆ. ಅದೇ ಥರ 53ಯಲ್ಲಿ ಅರ್ಜಿ ಮೂವ್ ಮಾಡಿದ್ರೆ ಅವರು ಒಂದು ಜಾಗಕ್ಕೆ ಮಂಜೂರಾಗಿರುತ್ತೆ, ಯಾವುದೇ ಬ್ಯಾಂಕಲ್ಲಿ ಲೋನ್ ತಗೋಬೋದು, ಇನ್ನೊಂದು ಮಾಡ್ಬೋದು. ಈ ಭೂಮಿನೇ ಇಲ್ದಾಗ ಜನ ಎಲ್ಲಿಗೆ ಹೋಗ್ತಾರೆ? ಅದಕ್ಕೆ ಅಲ್ವಾ ಮೀಸಲಾತಿ ಕ್ಷೇತ್ರವನ್ನು ಅದಕ್ಕೆ ಆಯ್ಕೆ ಮಾಡಿ ಬಡವ್ರನ್ನ ಒಂದು ಸ್ವಲ್ಪ ಉನ್ನತ ಸ್ಥಿತಿಗೆ ತಗೊಬನ್ನಿ ಅಂತೇಳಿ ನಾವು ಇಲ್ಲಿ ಮೂಡಿಗೆರೆ ಕ್ಷೇತ್ರವನ್ನು ಮೀಸಲಾತಿ ಕ್ಷೇತ್ರವಾಗಿ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಶ್ರೀಮತಿ ನಯನ ಮೋಟಮ್ಮನವರು ಅಷ್ಟೇ ಕೂಡ ಮುಂದಿನ ದಿನಗಳಲ್ಲಿ ಬಡವ್ರ ಪರ ನೀವೇನಾದರೂ ಅಸಡ್ಡೆ ತೋರಿಸಿದ್ರೆ ನಾವು ನಿಮಗೆ 2028ಕ್ಕೆ ನಾವು ಏನು ನಿಮ್ಮನ್ನು ಎಲ್ಲಿಗೆ ಕಳಿಸ್ಬೇಕಂತ ನಾವು ಮಾಡೇ ಮಾಡ್ತೀವಿ. ಇದನ್ನು ನಿಮಗೆ ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಶ್ರೀಮತಿ ನಯನ ಮೋಟಮ್ಮನವರು ಬಡವ್ರ ಪರ, ಅದರಲ್ಲೂ ಎಸ್ಪೆಷಲಿ SC ST ಪರ ನೀವು ನಮ್ಮರ ಪರ ಇರಲೇಬೇಕು. ಯಾಕಂದರೆ ನೀವು ಗೆಲ್ಲಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಏನಂತ, ಮೂಡಿಗೆರೆನ ಮರು ನಿರ್ಮಾಣ ಅಂತ ಹೇಳ್ತಿದ್ರಿ. ನೀವು ಗೆದ್ದು 3 ವರ್ಷ ಆದರೂ ಕೂಡ ಯಾವ ನಿರ್ಮಾಣನೂ ಆಗಿಲ್ಲ ಮೇಡಮ್ ಅವರೇ. ನೀವು ಮುಂದಿನ ದಿನ ನೀವು ಇದೇ ಥರ ಬಡವ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ರೆ ನಾವು 2028ಕ್ಕೆ ನಿಮ್ಮನ್ನು ಎಲ್ಲಿ ಕಳಿಸ್ತೀವಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನೀವು ಶ್ರೀಮಂತರ ಕಾರ್ಯಕ್ರಮಕ್ಕೆ ಹೋದರೆ ನಿಮ್ಮ ಓಟ್ ಜಾಸ್ತಿ ಆಗುತ್ತೆ ಅನ್ನೋದು ಭ್ರಮೆಯನ್ನು ಬಿಟ್ಟಾಕಿ, ಬಡವ್ರ ಕಾರ್ಯಕ್ರಮ ಇಡೀ ಏನು ನಮ್ಮ ಕೊರೆಂಗಾವ್ ಯುದ್ಧ ಆಗಿರ್ಬೋದು, ಇನ್ನೊಂದು ಸ್ವಾಭಿಮಾನಿ ಸಂಕೇತ ಕಾರ್ಯಕ್ರಮಗಳನ್ನ ಮಾಡಿದಾಗ ನೀವು ಇವತ್ತಿನವರೆಗೂ ಬಂದಿಲ್ಲ. ನೀವು ಅದು ನಮಗೆ ಬೇಸರದ ಸಂಗತಿ. ಯಾಕಂದರೆ ಏನು ಕೊರೆಂಗಾವ್ ಯುದ್ಧ ಅಂದರೆ ಅಸ್ಪೃಶ್ಯತೆ ವಿರುದ್ಧ ನಡೆದಂಥ ಯುದ್ಧ ಇದೆಯಲ್ಲ, ಅದು ಯಾವುದೇ ಯುದ್ಧ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸ್ವಾಭಿಮಾನಕ್ಕೋಸ್ಕರ ಆದಂಥ ಯುದ್ಧ. ಆ ಯುದ್ಧನ ನೀವೆಲ್ಲ ಈಗ ನೋಡಿ, ನೀವು MLA ಆಗಿದ್ರೆ ಅಂದರೆ ಆ ಯುದ್ಧನ ಕಾರಣ. ಆ ಯುದ್ಧದಿಂದನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಸಂವಿಧಾನ ರಚನೆ ಮಾಡಿದ್ದು, ಇಡೀ ಜನಾಂಗ ಏನು ಮೀಸಲಾತಿ ಕೊಟ್ಟಿದ್ದು. ಆ ಯುದ್ಧ ಅಂಥ ಕಾರ್ಯಕ್ರಮಕ್ಕೆ ನೀವು ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನರೇ ಉತ್ತರ ಕೊಡ್ತಾರೆ.
ನಾವೆಲ್ಲ ಬಡವ್ರ ಕಾರ್ಯಕ್ರಮಕ್ಕೆ ಹೋದ್ರೆ ಶ್ರೀಮಂತರು ಓಟ್ ಹಾಕಲ್ವೋ, ಶ್ರೀಮಂತರ ಕಾರ್ಯಕ್ರಮ ಬಡವ್ರು ಓಟ್ ಹಾಕಲ್ವೋ, ಆ ಥರ ಇದೆ. ಬಟ್ ಇಡೀ ಮೂಡಿಗೆರೆ ಕ್ಷೇತ್ರದಲ್ಲಿ ಈ ಸಲ ಏನಂದ್ರೆ ಬಡವರೆಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ಯಾವುದೇ ಮೇಲ್ವರ್ಗದ ಜನ ಬಂಡವಾಳಶಾಹಿಗಳು ಯಾವುದೇ ರೀತಿ ನಿಮಗೆ ಓಟ್ ಹಾಕಿಲ್ಲ, ಬಡವ್ರು ಮಾತ್ರ ನಿಮಗೆ ಓಟ್ ಹಾಕಿರೋದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮಾಡಿದಂಥ ಏನು ಕಾರ್ಯಕ್ರಮ ಇದೆಯಲ್ಲ 5 ಗ್ಯಾರಂಟಿ ನೀವು ಕೊಡ್ತೀರ ಅನ್ನೋ ಒಂದು ಉದ್ದೇಶಕ್ಕೆ ಬಡವರು ಓಟ್ ಹಾಕಿದ್ದಾರೆ. ಅದನ್ನು ನೀವು ಸದುಪಯೋಗ ಪಡ್ಕೊಂಡು ಬಡವರಿಗೋಸ್ಕರ 94C ಆಗಿರ್ಬೋದು, 53 ಆಗಿರ್ಬೋದು, 57 ಅರ್ಜಿದಾರರಾಗಲಿ ಅವ್ರಿಗೆಲ್ಲ ಸದುಪಯೋಗ ಮಾಡಿಕೊಡಿ. ಬಡವರು ಏನೇ ಬಂದರೂ, ಬಡವರಿಗೆ ನಿಮ್ಮ ಕಚೇರಿಗೆ ಬರ್ತಾರಲ್ಲ, ಬಡವರು ಯಾರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸಾಂತ್ವನ ಹೇಳಿ ಅವರಿಗೆ ಮಾಡುವ ಒಳ್ಳೆ ಕೆಲಸ ಮಾಡಿ ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅಷ್ಟೇ. ಮೀಸಲಾತಿ ಕೊಟ್ಟಿದ್ದೆ ಅಂಬೇಡ್ಕರ್. ನಾನು ಗೆದ್ದಿರೋದೇ ಅಂಬೇಡ್ಕರ್ ಒಂದು ಮೀಸಲಾತಿ ಕ್ಷೇತ್ರದಲ್ವಾ, ಅವ್ರಿಗೆ ನಾವು ಹೋಗಿ ಮನವಿ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರು ಆ್ಯಕ್ಚುಲಿ ತಹಸೀಲ್ದಾರ್ನ ಕರಿಬೇಕು, ಏನಮ್ಮ ಇಲ್ಲಿ ಎಷ್ಟು ಜಾಗ ಇದೆ, ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ನ ಅವ್ರ ಚೇಂಬರಿಗೆ ಕರ್ಸ್ಕೊಬಿಟ್ಟು ಎಲ್ಲಿ ಜಾಗ ಇದೆ ಕೊಡಿ. ಏನು ಇಡೀ 50-60 ವರ್ಷ ಆಗಿದೆ, ಅಟ್ಲೀಸ್ಟ್ ಒಂದು ರೋಡ್ ಇಲ್ಲ, ಒಂದು ಇದು ಪುತ್ಥಳಿ ಇಲ್ಲ, ಅಂಬೇಡ್ಕರ್ ಭವನ ಇಲ್ಲ ಅಂದಾಗ ಅವರು ಕೇಳ್ಕೊಂಡು ಮಾಡ್ಬೋದು. ಅದನ್ನ ನಾವೇ ಹೋಗಿ ಅರ್ಜಿ ಕೊಡುವಂಥದ್ದಿಲ್ಲ ಸರ್. ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಮಾಡ್ಬೇಕೋ ಬೇಡ ಅಂತ ಇನ್ನೂ ಡೌಟ್ ಇದೆ. ಆ್ಯಕ್ಚುಲಿ ಅವರೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ನಾವೇನಿಗೆ ಕರೆ ಕೊಟ್ಟಿದ್ದೀವಿ. ಮಾಡಲಿಲ್ಲ ಅಂದರೆ ಅದು 2028 ನಾವೇನು ಸೋಲ್ಸೋದು ಗೆಲ್ಸೋದು ನಾವು ನೋಡ್ತೀವಿ ಸರ್.